ನಮಸ್ತೆ ಎಲ್ರಿಗೂ. ಈ ವಿಡಿಯೋದಲ್ಲಿ ನಾನು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದು ಪ್ರಾಪರಾಗಿ ಹಿಟ್ಟು ಕಲಿಸ್ಕೊಂಡು ಮಾಡುವಂಥ ರಾಗಿ ರೊಟ್ಟಿ ಅಲ್ಲ, ನಾನಿಲ್ಲಿ ತೋರಿಸ್ತಿರೋ ಅಂಥ ರಾಗಿ ರೊಟ್ಟಿ. ಈಗ ಫಾರ್ ಎಕ್ಸಾಂಪಲ್ ಮುದ್ದೆ ಮಿಕ್ಕೋಗಿದೆ, ಅದು ತಣ್ಣಗಾಗಿದೆ, ಊಟ ಮಾಡೋಕ್ಕೆ ಕಷ್ಟ, ಅದು ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಈ ಪರಿಸ್ಥಿತಿ ಇದ್ದಾಗ ಅದನ್ನು ರೊಟ್ಟಿ ಮಾಡ್ಕೋಬೋದು. ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಮುದ್ದೆಗೆ ಸ್ವಲ್ಪ ಚಪಾತಿ ಡೋ ಕನ್ಸಿಸ್ಟೆನ್ಸಿ ಬರೋ ಥರ ಸ್ವಲ್ಪ ಹಿಟ್ಟಾಕಿ ಮಿದ್ಕೋಬೇಕು. ಅದು ಮಿದ್ಕೊಂಡು ಒಂದು ಹದಕ್ಕೆ ಬರುತ್ತೆ. ಓಕೆ, ಇದು ಚಪಾತಿ ಥರ ಇನ್ನು ಒಸ್ದ್ರೆ ತಿರುಗುತ್ತೆ ಈಸಿಯಾಗಿ ಅಂತ. ಅಲ್ಲಿವರೆಗೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಒಸ್ಕೋಬೇಕಾಗತ್ತೆ. ಅದೆಲ್ಲ ರೆಡಿ ಆದಮೇಲೆ ಅದಕ್ಕೆ ಒಣಗಿರೋ ಅಂಥ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ತಟ್ಟಿ ಕೈಯಲ್ಲಿ, ಅದು ಸೈಡ್ಸ್ ಎಲ್ಲ ನೀಟಾಗಿರುತ್ತೆ ಕೈಯಲ್ಲಿ ತಟ್ಟೋದ್ರಿಂದ ಬಿಗಿನಿಂಗಲ್ಲಿ. ಅದಾದಮೇಲೆ ನೀವು ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಕೋಬೋದು. ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಕೊಂಡ್ಮೇಲೆ ಅದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕಾಗತ್ತೆ. ಇದು ಚಪಾತಿ ಥರ ರಫಾಗಿ ಮಾಡಿದ್ರೆ ಸ್ವಲ್ಪ ಕಿತ್ತೋಗೋ ಚಾನ್ಸ್ ಇರುತ್ತೆ. ಸ್ವಲ್ಪ ಡೆಲಿಕೇಟಾಗಿ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೆದ್ಬಿಟ್ಟು ಕಾದಿರೋ ಅಂಥ ಹಂಚಿನ ಮೇಲೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದು ಬೇಯಿಸ್ಕೊಳ್ಳುವಾಗ ಒಂದು ಸೈಡು ನೀಟಾಗಿ ಬೇಯೋಕ್ಕೆ ಬಿಡಬೇಕು. ಅದಾದಮೇಲೆ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಒಂದು ಕಾಟನ್ ಬಟ್ಟೆ, ಮಲ್ಬಟ್ಟೆ ಅಂತ ಸಿಗುತ್ತೆ, ಆ ಥರದ್ದು ಇಟ್ಕೊಂಡ್ರೆ ಒಂದು ರೊಟ್ಟಿಗೆ ಅಂತಲೇ ಅದು ಸಪ್ರೇಟಾಗಿರುತ್ತೆ. ಅದು ಯೂಸ್ ಮಾಡಿಕೊಂಡು ರೊಟ್ಟಿಗೆ ನೀರು ಹಚ್ಕೋಬೇಕು. ಇದು ಹಚ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ, ಚೆನ್ನಾಗಿ ತಿನ್ನುವಾಗ ಚೆನ್ನಾಗಿರುತ್ತೆ, ತುಂಬ ಗಟ್ಟಿ ಅನಿಸಲ್ಲ, ಗಟ್ಸ್ ಅನಿಸಲ್ಲ. ಸೊ ನೀರು ಹಚ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಎರಡು ಬದಿಲಿ ಬೇಯಿಸ್ಕೊಂಡ್ರೆ ರಾಗಿ ರೊಟ್ಟಿ, ತುಂಬ ಸಾಫ್ಟಾಗಿರೋವಂಥ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ಮಿಕ್ಕಿರೋ ಅಂಥ ಮುದ್ದೆಲೇ ಮಾಡ್ಕೊಬೋದು ಇದು. ಹಾಗಾಗಿ ನೀವು ಒಂದು ಸಲ ಏನಾದರೂ ಮನೇಲಿ ಮುದ್ದೆ ಏನಾದರೂ ಮಿಕ್ಕಿ ಊಟ ಮಾಡೋಕ್ಕೆ ತಣ್ಣಗಾಗಿದೆ, ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಟ್ರೈ